2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿರುವಂತಹ ಕುರುಬ ಸಮುದಾಯದ ಮತಗಳನ್ನು ಹಿಂದುಳಿದ ವರ್ಗದ ಮತಗಳನ್ನು ಸೆಳೆಯೋದಕ್ಕೆ ಈಗಲಿಂದಲೇ ಅದು ಕಾರ್ಯಾಚರಣೆ ಮಾಡಿದೆ. ನಿನ್ನೆ ದಿವಸ ಬೆಂಗಳೂರಿನ ಕ್ಯಾಪಿಟಲ್ ಹೋಟೆಲ್ನಲ್ಲಿ ಕುರುಬ ಸಮುದಾಯದ ಬಿಜೆಪಿಯಲ್ಲಿರುವಂತಹ ಕುರುಬ ಸಮುದಾಯದ ಮುಖಂಡರುಗಳ ಮೀಟಿಂಗ್ ಅನ್ನ ಮಾಡ್ತಾರೆ, ಅಧಿಕೃತವಾಗಿ ಮಾಡ್ತಾರೆ. ಎಲ್ಲರೂ ಇರ್ತಾರೆ, ದೊಡ್ಡನಗೌಡ ಪಾಟೀಲ್ ಇರ್ತಾರೆ, ಬೈರ್ತಿ ಬಸವರಾಜ್ ಅವರು ಇರ್ತಾರೆ, ವರ್ತೂರ್ ಪ್ರಕಾಶ್ ಅವರು ಇರ್ತಾರೆ, ಮತ್ತೆ ಸಮುದಾಯದ ಒಂದಷ್ಟು ಜನ ಲೀಡರ್ಗಳು ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿರುವಂತಹ ಕುರುಬರನ್ನ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಡೆಸ್ಕೊಳ್ತಾ ಇದೆ. ಒಂದು MLC ಕೊಡ್ತಾ ಇಲ್ಲ. MLC ಕೊಡಪ್ಪ ಅಂದ್ರೆ MLC ಇಲ್ಲ, ರಾಜ್ಯಸಭಾ ಅಂದ್ರೆ ರಾಜ್ಯಸಭಾ ಇಲ್ಲ, ವಿಧಾನ ಸಭೆಯಲ್ಲಿ ಟಿಕೆಟ್ ಕೊಡೋದಕ್ಕೆ ಅಳೆದು ತೂಗಿ ಗೋಗರ್ದು ಕೊಡ್ತಾರೆ. ಲೋಕಸಭೆಯಲ್ಲಿ 3 ಟಿಕೆಟ್ ಇರೋದನ್ನ 2 ಟಿಕೆಟ್ ಗಳಿಸ್ತಾರೆ. ಸಮುದಾಯದಲ್ಲಿ ಯಾರಾದ್ರೂ ಮುಂದೆ ಬರ್ತಾರೆ ಅಂತಂದಾಗ ಅವರನ್ನ ಪ್ರೋತ್ಸಾಹ ಮಾಡಿ ಅವರಿಗೆ ಟಿಕೆಟ್ ಕೊಡೋದಿಲ್ಲ. ತುಮಕೂರಲ್ಲಿ ನಿಕೇತ್ ರಾಜ್ ಟಿಕೆಟ್ ಕೊಡಬಹುದಾಗಿತ್ತು, ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಟಿಕೆಟ್ ಕೊಡಬಹುದಾಗಿತ್ತು. ಎಲ್ಲವನ್ನೂ ತಪ್ಪಿಸ್ಬಿಟ್ರು. ಕುರುಬರು ತಾನೇ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಚಾಣಕ್ಷತನದಿಂದ ಭಾರತೀಯ ಜನತಾ ಪಕ್ಷದವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕುರುಬ ಸಮುದಾಯದಲ್ಲಿರುವಂತಹ ಯುವ ನಾಯಕರನ್ನ ನೋಡಿ, ವಿನಯ್ ಕುಮಾರ್ ಅವರನ್ನ 2 ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾರೆ. ವಿನಯ್ ಕುಮಾರ್ ಅವರ ಅವರ ಹೋರಾಟ ಏನಿದೆ, ಅವರ ಗುರಿ ಏನಿದೆ, ಅವರ ಗುರಿಯನ್ನ ಮುಂದಿಟ್ಕೊಂಡು ಅವರ ಹೋರಾಟವನ್ನ ಗಮನಿಸಿಕೊಂಡು ಭಾರತೀಯ ಜನತಾ ಪಕ್ಷದವರು ಜಾತಿ ಗಣತಿ ಮುನ್ನೆಲೆ ಅಂತೇಳಿ ಕಳೆದ ವಾರ ನಡೆದಂತಹ ಅವರ ಸಭೆಯಲ್ಲಿ ವಿನಯ್ ಕುಮಾರ್ ಅವರಿಗೆ ಅಧಿಕೃತವಾಗಿ ಆಹ್ವಾನ ಕೊಡ್ತಾರೆ. ನಿನ್ನೆ ದಿವಸನೂ ಸಹ ಭೂಪೇಂದ್ರ ಯಾದವ್ ಅವರು ಬಂದಾಗ ವಿನಯ್ ಕುಮಾರ್ ಅವರಿಗೆ MD ಲಕ್ಷ್ಮೀನಾರಾಯಣ ಅವರು ಆಹ್ವಾನ ಮಾಡಿ ಅವರನ್ನ ಸಭೆಗೆ ಕರೀತಾರೆ, ಪ್ರತಿನಿಧಿಯಾಗಿ ಸಭೆಗೆ ಕರೀತಾರೆ. ಅಂದ್ರೆ ಎಷ್ಟು ಚಾಣಕ್ಷತನದಿಂದ 2028ಕ್ಕೆ ನಾವು ಅಧಿಕಾರಕ್ಕೆ ಬರಬೇಕು, ನಮ್ಮ ಜೊತೆ ಕುರುಬ ಸಮುದಾಯ ಮತ್ತು ಹಿಂದುಳಿದವರು ಬರಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯಾಕೆ ಈ ಮಾತುಗಳನ್ನ ಹೇಳಲಿಕ್ಕೆ ಬರ್ತಾ ಇದ್ದೀನಿ? ನಮ್ಮ ಸಮುದಾಯ ರಾಜಕೀಯದಲ್ಲಿ ಅಸ್ತಿತ್ವವನ್ನ ಕಳ್ಕೊಳ್ತಾ ಇದೆ. ಸಿದ್ದರಾಮಯ್ಯನವರೇ ನಮ್ಗೆ ಸರ್ವೋಚ್ಚ ನಾಯಕ ಅಂತ ಹೇಳ್ಕೊಂಡಿದ್ರು ಸಹ ಈ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯತೆ ಸಿಗ್ತಾ ಇಲ್ಲ. ಅದನ್ನ ನೋಡ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಸಮುದಾಯದಲ್ಲಿ ಆಕ್ಟಿವ್ ಆಗಿರುವಂತಹ ಲೀಡರ್ಗಳನ್ನ ತನ್ನ ಹತ್ರ ಸೆಳೆಯುವಂತಹ ಪ್ರಯತ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ನಿಕೇತ್ ರಾಜ್ ಮೌರ್ಯ ಅವರನ್ನೂ ಸಹ ಭಾರತೀಯ ಜನತಾ ಪಕ್ಷಕ್ಕೆ ಸೆಳೆಯೋದಕ್ಕೆ ಒಂದಷ್ಟು ಚಟುವಟಿಕೆಗಳು ಪ್ರಾರಂಭ ಆಗಿವೆ ಅಂತ ಮಾಹಿತಿ ನಮ್ಗೆ ಸಿಗ್ತಾ ಇದೆ. ವಿನಯ್ ಕುಮಾರ್ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ. ಸ್ಪರ್ಧೆ ಮಾಡಿದ ನಂತರ ಅವರು ಎಲ್ಲೂ ಹೋಗೋದಿಲ್ಲ. ಪ್ರತಿನಿತ್ಯವೂ ಸಹ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನೆ ಇದ್ದಾರೆ. ಅಂತಹ ಒಬ್ಬ ಯುವಕನನ್ನ ನಾವು ಕಾಂಗ್ರೆಸ್ ಪಕ್ಷದವರು ಉಳಿಸ್ಕೊಂಡ್ಲಿಲ್ಲ. ಉಚ್ಚಾಟನೆ ಮಾಡ್ತೀವಿ ಅಂತೇಳಿ ಪ್ರೆಸ್ ಮೀಟ್ ಮಾಡಿ ಹೇಳಿಸ್ತಾರೆ. ವಿನಯ್ ಕುಮಾರ್ ಅವರು ಭಾರತೀಯ ಜನತಾ ಪಕ್ಷ ಸೇರ್ತಾರೆ ಅಂತ ಬಹಳಷ್ಟು ಜನ ತಿಳ್ಕೊಂಡಿದ್ದೀರಿ. ಆದ್ರೆ ವಿನಯ್ ಕುಮಾರ್ ಅವರದು ಒಂದು ಗುರಿ ಇದೆ. ಕಳೆದ ವಾರ DK ಶಿವಕುಮಾರ್ ಅವರು ಸಹ ವಿನಯ್ ಕುಮಾರ್ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ನಿನ್ನೆನೂ ಸಹ DK ಶಿವಕುಮಾರ್ ಅವರ ಜೊತೆ ವಿನಯ್ ಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ವಿನಯ್ ಕುಮಾರ್ ಅವರಿಗೆ ಕರೆದು ಮಾತನಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದವರು ಮಾತನಾಡ್ತಾ ಇದ್ದಾರೆ. JDS ಪಕ್ಷ 6 ತಿಂಗಳ ಹಿಂದೆ JDS ಪಕ್ಷವೂ ಸಹ ವಿನಯ್ ಕುಮಾರ್ ಅವರನ್ನ ಪಕ್ಷಕ್ಕೆ ಬನ್ನಿ, ನಿಮಗೆ ಒಂದು ಉನ್ನತ ಸ್ಥಾನವನ್ನ ಕೊಡ್ತೇವೆ, ಎಲ್ಲಿಯವರೆಗೆ ಹೋದ್ರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನೂ ಸಹ ಕೊಡೋದಕ್ಕೆ ಅವರು ತಯಾರಾಗಿದ್ರು. ಆದರೆ ವಿನಯ್ ಕುಮಾರ್ ಅವರ ಗುರಿ ಸ್ಪಷ್ಟವಾಗಿದೆ. ಆಮ್ ಆದ್ಮಿ ಪಾರ್ಟಿಯವರು ಕರಿತಾ ಇದ್ದಾರೆ, BSP ಅವರು ಕರಿತಾ ಇದ್ದಾರೆ, ಎಲ್ಲರೂ ಕರಿತಾ ಇದ್ದಾರೆ. ಆದ್ರೆ ವಿನಯ್ ಕುಮಾರ್ ಅವರ ಗುರಿ ಸ್ಪಷ್ಟವಾಗಿದೆ. ಇನ್ನು 2 ವರ್ಷಗಳ ಕಾಲ ತನ್ನ ಸ್ವಾಭಿಮಾನಿ ಬಳಗದಿಂದ ರಾಜ್ಯ ಪ್ರವಾಸ ಮಾಡಬೇಕು, ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಬೇಕು, ಜನರಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಮೂಡಿಸ್ಬೇಕು, ಸಂವಿಧಾನ ಅಂದ್ರೆ ಏನು ಅಂತ ಜನರಿಗೆ ಜಾಗೃತಿ ಮೂಡಿಸ್ಬೇಕು ಅಂತ ಬೀದರ್ನಿಂದ ಚಾಮರಾಜನಗರದವರೆಗೂ ಅವರು ಪಾದಯಾತ್ರೆ ಮಾಡಬೇಕು ಅಂತೇಳಿ ಅವರ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರ ವಿಚಾರಗಳು ಬೇರೆ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ವಿನಯ್ ಕುಮಾರ್ ಅವರನ್ನ ಗಮನಿಸ್ತಾ ಇದೆ.
ನಿಖೇತ್ ರಾಜ್ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಒಂದಷ್ಟು ಮುಖಂಡರುಗಳನ್ನ ಬಿಜೆಪಿಗೆ ಸೆಳಿಬೇಕು ಅಂತ ಇದೆ. ಇವತ್ತು ಈಶ್ವರಪ್ಪನವರು ಇವತ್ತೇನು ನಿನ್ನೆ ಒಂದು ಚಾನೆಲ್ ನಲ್ಲಿ ಮಾತನಾಡಬೇಕಾದ್ರೆ ನಾನು ಹಿಂದುತ್ವ ಬಿಟ್ಟು ನಾವು ಹೋಗೋದಿಲ್ಲ, ನಾನು ಬಿಜೆಪಿ ಬಿಟ್ಟು ನಾನು ಹೋಗೋದಿಲ್ಲ ಅಂತಾರೆ. ಮತ್ತೊಮ್ಮೆ ಬಿಜೆಪಿಗೆ ಈಶ್ವರಪ್ಪನವ್ರನ್ನ ಕರೆತರುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಎಲ್ಲವೂ ಯಾಕೆ ನಾವು ಪ್ರಸ್ತಾಪ ಮಾಡ್ತಾ ಇದೀವಿ ಅಂದ್ರೆ, ಈ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿತ್ತು. ಈ ಸಮುದಾಯವನ್ನ ನಿರ್ಲಕ್ಷ್ಯ ಮಾಡ್ತಾ 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 ಎಲ್ಲೋ ಒಂದು ಕಡೆ 2028ಕ್ಕೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ. ನೋಡಿ, ನಿನ್ನೆ ದಿವಸ ನಾಳೆ ಒಂದು ವಿಡಿಯೋ ಮಾಡ್ತೇನೆ. ನಮ್ಮ ಸಮುದಾಯ ರಾಜಕೀಯದಲ್ಲಿ ಎಷ್ಟು ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ, ಎಷ್ಟು ಅವಕಾಶಗಳನ್ನ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ನಾಳೆ ಮಾಡ್ತಾ ಇದ್ದೀನಿ. ನಾನು ಒಂದು ಮಾತಂತೂ ಸತ್ಯವಾಗಿ ಹೇಳ್ತೇನೆ, ಈ ಸಮುದಾಯವನ್ನ ಗಂಭೀರವಾಗಿ ಪರಿಗಣಿಸುವಂತಹ ರಾಜಕೀಯ ಪಕ್ಷಗಳು ಇವತ್ತು ಕಾಂಗ್ರೆಸ್ ಪಕ್ಷ ಈ ಸಮುದಾಯವನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದೆಯೇ ಹೊರತು ಇವತ್ತು ಭಾರತೀಯ ಜನತಾ ಪಕ್ಷ ಏನು ಕುರುಬರನ್ನ ಸೆಳಿಬೇಕು, ಹಿಂದುಳಿದ ವರ್ಗದವರನ್ನ ಸೆಳಿಬೇಕು ಅಂತೇಳಿ 3 ವರ್ಷದ ಹಿಂದೆನೆ ಈಗಲೇ ಪ್ರಾರಂಭ ಮಾಡಿದೆ ಅಂತಂದ್ರೆ ಅವರ ಚಾಣಕ್ಷತನ ಎಷ್ಟಿರ್ಬೋದು. ಈ ಸಮುದಾಯಕ್ಕೂ ಸಹ ನನ್ನ ಕುರುಬ ಸಮುದಾಯದ ಬಿಜೆಪಿ ಕುರುಬ ಸಮುದಾಯದ ಸಭೆ ನಡೆದಿದೆ. ಅಲ್ಲಿನ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ವಿ. ವರ್ತೂರ್ ಪ್ರಕಾಶ್ ಮಾತಾಡಿದ್ದಾರೆ. 25ರಿಂದ 30 ಸ್ಥಾನಗಳನ್ನ ಟಿಕೆಟ್ ಕೇಳಬೇಕು ಅಂತ ಹೇಳಿದ್ದಾರೆ. ಬೈರತಿ ಬಸವರಾಜ್ ಅವರು ಮಾತಾಡಿದ್ದಾರೆ. ಎಲ್ಲರೂ ಮಾತಾಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ರಾಜಕೀಯ ಪಕ್ಷಗಳಿಗೆ ನಮ್ಮ ಹಕ್ಕುಗಳನ್ನ ಕೇಳೋದು, ನಮ್ಮ ಹಕ್ಕುಗಳನ್ನ ಕೇಳೋದು ಒಳ್ಳೆ ಬೆಳವಣಿಗೆ. ಕಾಂಗ್ರೆಸ್ ಪಕ್ಷದಿಂದಲೂ ಸಹ ನಿಮ್ಗೆ 10-15 ಟಿಕೆಟ್ ಕೊಟ್ಬಿಡ್ತೇವೆ ಅಂತ ಹೋಗೋದಲ್ಲ. ಕಾಂಗ್ರೆಸ್ ಪಕ್ಷವೂ ಸಹ ನಾವು 40ರಿಂದ 50 ಟಿಕೆಟ್ ಕೊಡಬೇಕು ಅಂತ ಕೇಳ್ತೇವೆ. ಬಿಜೆಪಿಗೂ ಸಹ 30ರಿಂದ 40 ಟಿಕೆಟ್ ಕೊಡಬೇಕು ಅಂತ ಕೇಳ್ತೇವೆ. ಇದು ನಮ್ಮ ಹಕ್ಕು. ಈ ಹಕ್ಕನ್ನ ಪ್ರತಿಪಾದಿಸಬೇಕಾಗಿರುವಂತದ್ದು ಸಿದ್ದರಾಮಯ್ಯನವರು. ಈ ಸಮುದಾಯವನ್ನ 1983ರಲ್ಲಿ ಲೋಕದಳ ಪಕ್ಷದಿಂದ ಅವರೇನು ಮೊದಲ ಬಾರಿಗೆ ಶಾಸಕರಾಗ್ತಾರೆ 83ರಿಂದ. ಅದಾದ ನಂತರ ಜನತಾ ಪರಿವಾರವನ್ನ ಸೇರ್ತಾರೆ. ಜನತಾ ಪರಿವಾರ ಸೇರಿದ ಮೇಲೆ ಕುರುಬ ಸಮುದಾಯದ ಸರ್ವೋಚ್ಚ ನಾಯಕ ಅಂತೇಳಿ ಸಿದ್ದರಾಮಯ್ಯನವ್ರನ್ನ ಕುರುಬರು ಒಪ್ಕೊಂಡಿದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಕುರುಬ ಸಮುದಾಯ ಸಿದ್ದರಾಮಯ್ಯನವರು ಎಲ್ಲಿರ್ತಾರೋ ಅಲ್ಲಿ ಹೋಗಿರುವುದು, ವೋಟ್ ಬ್ಯಾಂಕ್ ಆಗಿರುವುದು. ಆದರೆ ಸಿದ್ದರಾಮಯ್ಯನವರನ್ನ ಏನು ಈ ಸಮುದಾಯ ಹೆಚ್ಚಿಗೆ ನೆಚ್ಕೊಂಡಿದೆಯೋ, ಈ ಸಮುದಾಯ ಕೇಳಿದ್ದಂತಹ ಒಂದಷ್ಟು ಬೇಡಿಕೆಗಳು ಸಹ ಇವತ್ತು ಈಡೇರ್ತಾ ಇಲ್ಲ. ಈಗಾಗಲೇ ಕ್ರಾಂತಿ 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 ಅಂತ ಇದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ. ಈ ಕ್ರಾಂತಿ ಆದ ಮೇಲೆ ಸಿದ್ದರಾಮಯ್ಯನವರೇನಾದ್ರೂ ಅಧಿಕಾರವನ್ನ ಬಿಟ್ಟುಕೊಟ್ಬಿಟ್ರೆ, ಪದತ್ಯಾಗ ಮಾಡಿಬಿಟ್ರೆ ಈ ಸಮುದಾಯಕ್ಕೆ ರಾಜಕೀಯದ ಅಸ್ತಿತ್ವವೇ ಇರೋದಿಲ್ಲ. ನಾವು ಬೆಳೆಸುವಂತಹ ಕೆಲಸ ಮಾಡಲಿಲ್ಲ. ನಾವು ಏನ್ ಮಾಡ್ತಾ ಇದ್ದೀವಿ? ಸಿದ್ದರಾಮಯ್ಯನವರ ಸುತ್ತು ಇರುವಂತಹ ಒಂದು ತಂಡ ಏನು ಮಾಡ್ತಾ ಇದೆ? ವಾಸ್ತವ ಸ್ಥಿತಿಯನ್ನ ಅವರಿಗೆ ತಿಳಿಸುವಂತಹ ಪ್ರಯತ್ನವೇ ಮಾಡ್ತಾ ಇಲ್ಲ. ಈ ಸಮುದಾಯವನ್ನ ಬೆಳೆಸುವಂತಹ ಕೆಲಸ ಮಾಡ್ತಾನೆ ಇಲ್ಲ. ಈ ಸಮುದಾಯದ ಆಸ್ತಿಗಳನ್ನ ಉಳಿಸ್ಕೊಳ್ಳುವಂತಹ ಕೆಲಸ ನಾವು ಮಾಡ್ತಾನೆ ಇಲ್ಲ. ಈ ಸಮುದಾಯದಲ್ಲಿರುವಂತಹ ಯುವ ನಾಯಕರಿಗೆ ನೀವು ಸೆಕೆಂಡ್ ಲೈನ್ ಲೀಡರ್ಸ್ ಆಗಿ ನೀವು ಬೆಳಿಬೇಕು ಅಂತೇಳಿ ಅವರಿಗೆ ಉತ್ತೇಜನ ಕೊಡೋರಿಲ್ಲ. ಒಂದಷ್ಟು ಜನ, ಬೆರಳಿಕೆಯಷ್ಟು ಜನ, 10 ಸಂಖ್ಯೆ ಒಳಗಡೆ ಇರುವಂತಹ ಜನ, 10 ಸಂಖ್ಯೆಯಲ್ಲಿ ಒಳಗಡೆ ಇರುವಂತಹ ಬೆರಳಿಕೆಯಷ್ಟು ಜನ ತಮ್ಮ ಅಸ್ತಿತ್ವಕ್ಕೋಸ್ಕರವಾಗಿ, ತಾವು ಜೀವನ ಮಾಡೋದಕ್ಕೋಸ್ಕರವಾಗಿ ಕುರುಬ ಅನ್ನೋ 3 ಅಕ್ಷರಗಳನ್ನ ಇಟ್ಟುಕೊಂಡು ಅವರು ಈ ಸಮುದಾಯವನ್ನ ಬಳಸ್ಕೊಳ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಈ ಕಾರಣಕ್ಕೋಸ್ಕರವಾಗಿ ಈ ಸಮುದಾಯದಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆಗಳಿಲ್ಲದೆ ಇರುವಂತದ್ದು, ಬ್ಯಾಂಕ್ಗಳಿಲ್ಲದೆ ಇರುವಂತದ್ದು, ಉದ್ಯಮಗಳಿಲ್ಲದೆ ಇರುವಂತದ್ದು, ರಾಜಕೀಯದಲ್ಲಿ ಅಸ್ತಿತ್ವವೇ ಇಲ್ಲದೆ ಇರುವಂತದ್ದಕ್ಕೆ ಇವೆಲ್ಲವೂ ಕಾರಣ. ಆಮೇಲೆ ಏನ್ ಮಾಡ್ತೀರಿ? ನೆಕ್ಸ್ಟ್ ಏನ್ ಮಾಡ್ತೀರಿ? ಈ ಎಲ್ಲ ವಿಚಾರಗಳನ್ನ ನಾವು ಗಮನದಲ್ಲಿಟ್ಕೊಂಡು ನೋಡ್ಬೇಕಾಗತ್ತೆ. ಖಂಡಿತವಾಗ್ಲು ನಾವು ಈ ನಿನ್ನೆ ಭಾರತೀಯ ಜನತಾ ಪಕ್ಷದ ಸಭೆಯಲ್ಲಿ ವಿನಯ್ ಕುಮಾರ್ ಅವರು ಮೊನ್ನೆ ಭಾಗವಹಿಸಿದ್ದನ್ನು ನಾವು ನೋಡಿ, ನಾವು ಅವ್ರ ಜೊತೆ ಫೋನ್ನಲ್ಲಿ ಮಾತನಾಡಿ ಆ ವಿಚಾರಗಳನ್ನ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತಾ ಇದ್ದೇವೆ. ವಿನಯ್ ಕುಮಾರ್ ಅವರನ್ನ ಭಾರತೀಯ ಜನತಾ ಪಕ್ಷ 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 5 ಬಾರಿ ಭೇಟಿ ಮಾಡಿದ್ದಾರೆ. ದೆಹಲಿನಲ್ಲೂ ಕರೆಸ್ಕೊಂಡು ಭೇಟಿ ಮಾಡಿದ್ದಾರೆ. ಪಕ್ಷಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಕಳೆದ ಸಂಕ್ರಾಂತಿಗೆ ನೀವು ಪಕ್ಷಕ್ಕೆ ಬಂದ್ಬಿಡಿ ಅಂತ ಕೇಳಿದ್ದಾರೆ. ಆದರೆ ವಿನಯ್ ಕುಮಾರ್ ಅವರು ಹೇಳ್ತಾ ಇರುವುದು ಒಂದೇ ಮಾತು, ನನ್ನ ಗುರಿ ಸ್ಪಷ್ಟವಾಗಿದೆ. ಖಂಡಿತವಾಗ್ಲೂ ನಿಮ್ಮ ಆಹ್ವಾನವನ್ನು ನಾನು ತಿರಸ್ಕರಿಸುವುದಿಲ್ಲ. ನಿಮ್ಮ ಆಹ್ವಾನಕ್ಕೆ ನಾನು ಚಿರಋಣಿ ಆಗಿರ್ತೇನೆ. ನಾನು 2 ವರ್ಷಗಳ ಕಾಲ ನನ್ನದೇ ಆದಂತಹ ಗುರಿ ಇದೆ. ಖಂಡಿತವಾಗ್ಲೂ ಆ ಗುರಿಯನ್ನ ನಾನು ಮುಟ್ಟುತ್ತೇನೆ.
ನಾನು ಅದನ್ನು ಮುಟ್ಟಿ ಜಾಗೃತಿ ಮೂಡಿಸಿ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಸಂವಿಧಾನದ ವಿಚಾರ ಇರ್ಬೋದು, ಹಿಂದುಳಿದ ವರ್ಗದ ಮತ್ತು ಅಹಿಂದ ವರ್ಗದವರ ಏನು ಹಕ್ಕುಗಳ ಬಗ್ಗೆ ಇರ್ಬೋದು, ನಾನು ಪಾದಯಾತ್ರೆ ಮಾಡ್ತೀನಿ, ಜನರಲ್ಲಿ ಜಾಗೃತಿ ಮೂಡಿಸ್ತೇನೆ, ಖಂಡಿತವಾಗಲು ಮೂಡಿಸ್ತೇನೆ. ಅದಾದ ನಂತರ ನಿಮ್ಮ ಆಹ್ವಾನವನ್ನು ನಾನು ಮನ್ನಿಸ್ತೇನೆ ಅಂತೇಳಿ ಭಾರತೀಯ ಜನತಾ ಪಕ್ಷದವರೆಗೂ ಹೇಳಿದ್ದಾರೆ. DK ಶಿವಕುಮಾರ್ ಅವ್ರ ಜೊತೆ ಮಾತನಾಡಬೇಕಾದ್ರೂ ಅದೇ ಮಾತನ್ನೇ ಅವರು ಹೇಳಿದ್ದಾರೆ. ನಾವು ನಿನ್ನೆ ದಿವಸ ಅವರ ಫೋಟೋವನ್ನ ನೋಡಿದ್ವಿ, 2 ಫೋಟೋಗಳನ್ನ ನೋಡಿದ್ವಿ. ಎಲ್ಲಿ? ಜಾತಿ ಗಣತಿ ಹಿನ್ನೆಲೆ ಮುನ್ನೆಲೆ ಅನ್ನೋ ಒಂದು ಸಭೆ ಕಾರ್ಯಕ್ರಮದಲ್ಲಿ ನಡೆದಿರುವಂತದ್ದು. ನಿನ್ನೆ ಭೂಪೇಂದ್ರ ಸಿಂಗ್ ಯಾದವ್ ಅವರ ಜೊತೆ ಕೂತ್ಕೊಂಡು ಅವರು ನಡೆಸಿದಂತ ಕಾರ್ಯಕ್ರಮದಲ್ಲೂ ಅವ್ರ ಫೋಟೋಗಳನ್ನ ನೋಡಿದ್ದೇವೆ. ಮತ್ತೆ ಶೋಷಿತ ವರ್ಗ ಅಂತೇಳಿ ಏನು ಜಾತಿ ಗಣತಿಯ ಬಗ್ಗೆ ಒಂದು ಮೀಟಿಂಗ್ ಮಾಡಿದಾಗ, ಬಂಜಾರ ಭವನದಲ್ಲಿ ಮೀಟಿಂಗ್ ಮಾಡಿದಾಗಲೂ ಸಹ ವಿನಯ್ ಕುಮಾರ್ ಅವರು ಅಲ್ಲಿ ಭಾಗವಹಿಸಿದ್ರು. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಬೆಂಬಲವಾಗಿ ನಿಂತಿರುವಂತಹ ಆ ಸಂಘಟನೆಯ ಜೊತೆಲೂ ಅವರು ಭಾಗವಹಿಸಿದ್ರು. ಇದು ಸ್ಪಷ್ಟ. ಒಬ್ಬ ನಾಯಕ ಬೆಳೀತಾ ಇದ್ದಾನೆ ಅಂತಂದಾಗ ಆ ನಾಯಕನನ್ನ ಗುರುತಿಸಿ ಅವನಿಗೆ ಬೆನ್ನು ತಟ್ಟಿ ಇವನು ಸಮಾಜದ ಆಸ್ತಿ ಅಂತೇಳಿ ಅವನನ್ನ ಬೆಳೆಸುವಂತ ಕೆಲಸ ಈ ಸಮುದಾಯದ ರಾಜಕೀಯ ನಾಯಕರು ಮಾಡ್ಬೇಕ್ರಿ. ಸ್ವತಂತ್ರವಾಗಿ ಲೋಕಸಭಾ ಚುನಾವಣೆಯಲ್ಲಿ ನಾನು ವಿನಯ್ ಕುಮಾರ್ ಅವರನ್ನ ಹೊಗಳ್ತಾ ಇಲ್ಲ, ನಿಕೇತ್ ರಾಜ್ ಅವರನ್ನ ಹೊಗಳ್ತಾ ಇಲ್ಲ. ನಿಕೇತ್ ರಾಜ್ ಅವರು 2014ರಿಂದ ನಿಕೇತ್ ರಾಜ್ ಮೌರ್ಯ ಅವರ ಜೊತೆ ನನ್ನ ಜೊತೆನಲ್ಲಿ ಅತಿ ಹೆಚ್ಚು ಒಡನಾಟ ಇಟ್ಕೊಂಡಿರುವಂತಹ ವ್ಯಕ್ತಿ ನಿಕೇತ್ ರಾಜ್ ಅವರು. ನಿಕೇತ್ ರಾಜ್ ಅವರ ಮನಸ್ಥಿತಿ ಏನಿದೆ, ಅವ್ರು ಯಾವ ರೀತಿ ಇದ್ದಾರೆ ಅಂತೇಳಿ ಎಲ್ಲರಿಗಿಂತ ಚೆನ್ನಾಗಿ ನನಗೆ ಮಾತ್ರ ಗೊತ್ತು. ಈ ಯುವಕರನ್ನ ಬೆಳೆಸಬೇಕು, ಯುವಕರು ಮುನ್ನೆಲೆಗೆ ಬರಬೇಕು ಅಂತೇಳಿ ಪ್ರಯತ್ನಗಳು ಆಗ್ತಾ ಇದೆ. ಬಿಜೆಪಿಯಿಂದ ಅವರು ಅಲ್ಲಿಂದ ಬಿಜೆಪಿ ಫಾಲೋವರ್ಸ್ ಆಗಿದ್ದಂಥವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ವಕ್ತಾರರಾಗಿ ಎಲ್ಲ ಮಾಡಿದ್ದಾರೆ. ಅವ್ರಿಗೊಂದು MLC ಟಿಕೆಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಲೋಕಸಭಾ ಟಿಕೆಟ್ ಅಲ್ಲಿ ಕೊಡಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಪರ್ಯಾಯ ಏನು? ನಾವು ಹುಡುಕಬೇಕಲ್ಲ. ನೋಡಿ ಎಷ್ಟು ಚೆನ್ನಾಗಿ ಭಾರತೀಯ ಜನತಾ ಪಕ್ಷ 2.25 ವರ್ಷ ಇದೆ, ಅವರು ಕಳೆದ ವರ್ಷದಿಂದಲೇ ವಿನಯ್ ಕುಮಾರ್ ಅವರನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಲ್ಲಿರುವಂತಹ ಏನು ನೆಟ್ವರ್ಕ್ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕ್ರಿಲ್ರಿ? ಇದನ್ನು ನೋಡ್ಬಿಟ್ಟೆ DK ಶಿವಕುಮಾರ್ ಅವರು 2 ಬಾರಿ ವಿನಯ್ ಕುಮಾರ್ ಅವರನ್ನ ಭೇಟಿ ಆಗಿರುವಂತದ್ದು, ವಿನಯ್ ಕುಮಾರ್ ಅವ್ರ ಜೊತೆ ಮಾತನಾಡಿರುವಂತದ್ದು. ಇದು ವಾಸ್ತವ ಸತ್ಯ. ನಾವು ಯಾವುದೇ ಒಂದು ಗುರಿ ಇಟ್ಕೊಂಡೆ ಹೋದ್ರೆ ಏನಾಗ್ತೀವಿ ಅಂದ್ರೆ ಎಲ್ಲಿ ಓಡ್ತೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮ ಕುರುಬ ಸಮುದಾಯದಲ್ಲಿ ಏನಾಗ್ತಾ ಇದೆ ಗೊತ್ತಾ? ಓಡ್ತಾ ಇದೀವಿ, ಎಲ್ಲಿ ಹೋಗಿ ನಿಲ್ಬೇಕು ಅನ್ನೋದೇ ಗೊತ್ತಿಲ್ಲ. ಕುರುಬನಿಲ್ಲದ ಕುರಿಗಳ ಮಂದೆ ಅಂತೇಳಿ ಒಂದು ಪುಸ್ತಕವನ್ನ ಬರಿತಾ ಇದ್ದೀನಿ ನಾನು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಹಿಂದು ಮುಂದು ಅಂತೇಳಿ ಆ 3 ಇಟ್ಕೊಂಡು ನಾನು ಪುಸ್ತಕವನ್ನ ಬರಿತಾ ಇದ್ದೀನಿ. ಎಲ್ಲವೂ ಸಹ ಮುಚ್ಚುಮರೆ ಇಲ್ಲದೆ ಬರಿತಾ ಇದ್ದೇನೆ. ಆ ಪುಸ್ತಕವನ್ನು ಸಹ ನಾನು ಬಿಡುಗಡೆ ಮಾಡ್ತೇನೆ. 45 ಪುಟಗಳನ್ನು ಪೂರೈಸಿದ್ದೇನೆ. ಇನ್ನು ಎಷ್ಟು ಪುಟ ಆಗುತ್ತೋ ಗೊತ್ತಿಲ್ಲ. ಪ್ರತಿಯೊಂದು ವಿಚಾರಗಳನ್ನು ಸಹ ನಾನು ಅದನ್ನು ದಾಖಲೆ ಮಾಡುವಂತಹ ಕೆಲಸ ನಾನು ಮಾಡ್ತಾ ಇದ್ದೀನಿ. ಯಾತಕ್ಕೆ? ಈ ಸಮುದಾಯದಲ್ಲಿ ನಾನು ಹುಟ್ಟಿದ್ದೇನೆ, ನನಗೂ ಒಂದು ಋಣ ಇದೆ. ಆ ಋಣವನ್ನ ತೀರ್ಸೋದಕ್ಕೋಸ್ಕರವಾಗಿ ಈ ಕೆಲಸ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಸಹ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಪ್ರತಿಯೊಬ್ಬ ಕುರುಬನು ಸಹ 55 ಲಕ್ಷ ಜನ ಇರುವಂತಹ ಕುರುಬರು ಸಹ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಒಬ್ಬ ಯೋಚನೆ ಮಾಡಿದ್ರೆ ಆಗೋದಿಲ್ಲ. ಸಮುದಾಯದ ಆಸ್ತಿಗಳಿರ್ಬೋದು, ಸಮುದಾಯದಲ್ಲಿ ಸ್ಥಿತಿಗಳಿರ್ಬೋದು, ಪ್ರತಿಯೊಂದನ್ನು ಸಹ ಯೋಚನೆ ಮಾಡಬೇಕು. ನಿಮ್ಮ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.